ಶ್ರೀಗುರುಭ್ಯೋ ನಮಃ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭವಾದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಜೇತ್. ಶ್ರೀಗುರುಭ್ಯೋ ನಮಃ. ಸಹಿಷ್ಣು ಅಂತ ಭಗವಂತನ ಒಂದು ಅತ್ಯಂತ ಅದ್ಭುತವಾದಂತಹ ಗುಣಗಳಲ್ಲಿ ಗುರುತಿಸಬಹುದಾದಂತಹ ಸಹಿಷ್ಣು ಅನ್ನುವಂಥದ್ದು ನಮಗೆ ಅತ್ಯಂತವಾಗಿ ಜೀವನದಲ್ಲಿ ಅಗತ್ಯವಾಗಿ ಬೇಕಾದದ್ದು ಅಂತ ನಾವು ಗಮನಿಸಬಹುದು. ಸಹಿಷ್ಣು ಅಂದರೆ ಸಹಿಸಿಕೊಳ್ಳುವವನು ಅನ್ನುವಂಥದ್ದೇ ಪ್ರಧಾನವಾದಂತಹ ಅರ್ಥ. ಏನನ್ನು ಸಹಿಸಿಕೊಳ್ಳೋದು ನೋಡಿ, ಕೃಷ್ಣನ ಉಪದೇಶವೇ ಹಾಗೆ ಸ್ಪಷ್ಟವಾಗಿದೆ ನಮಗೆ. ಆಗಮಾಪಾಯುನೋ ಅನಿತ್ಯಾಗ ತಾನ್ ತಿತಿಕ್ಷಸ್ವ ಭಾರತ ಅಂತ ಹೇಳಿ ಅರ್ಜುನನಿಗೆ ಹೇಳುವ ಮೂಲಕ ನಮಗೆಲ್ಲರಿಗೂ ಒಂದು ಸ್ಪಷ್ಟವಾದಂತಹ ಶುದ್ಧವಾದಂತಹ ಒಂದು ಸಂದೇಶವನ್ನು ಕೊಟ್ಟಿದ್ದಾನೆ. ನಮಗೆ ಬೇಕಾದಂಥದ್ದು ಯಾವುದು ಅಂತ ಹೇಳಿದರೆ ಪ್ರಧಾನವಾಗಿ ತಾಳ್ಮೆ ಅಂತ. ಜಗತ್ತಿನಲ್ಲಿ ಬರುವಂತಹ ಸುಖ ದುಃಖಗಳು ಯಾವುದೂ ಶಾಶ್ವತವಲ್ಲ. ದುಃಖ ಬಂದಾಗ, ಕಷ್ಟ ಬಂದಾಗ ನಮಗೆ ಅದರಿಂದ ಪಾರಾಗುವಂತಹ ದಾರಿ ಬೇಗ ಕಾಣಲಿ ಅನ್ನುವಂತಹ ಒಂದು ಅಪೇಕ್ಷೆ ಇರುತ್ತದೆ. ದುಃಖ ಬಂದಾಗ ಖಂಡಿತವಾಗಿಯೂ ಅದನ್ನು ಸಹಿಸಿಕೊಳ್ಳುವಂತಹ ತಾಳ್ಮೆ ನಮ್ಮಲ್ಲಿರೋದಿಲ್ಲ. ಸುಖ ಬರ್ತದೆ ಅಂತ ಹೇಳುವಾಗ ಅದನ್ನು ಆದಷ್ಟು ಬೇಗ ನಮ್ಮ ಕೈವಶ ಮಾಡಿಕೊಳ್ಳಬೇಕು ಅನ್ನುವಂತಹ ಒಂದು ಕುತೂಹಲ ಇದೆಯಲ್ಲ, ಆ ಆಂಗ್ಸೈಟಿ ಅನ್ನುವಂಥದ್ದು ಕೂಡ ನಮ್ಮನ್ನು ಸುಮ್ಮನಿರಲಿಕ್ಕೆ ಬಿಡುವುದಿಲ್ಲ. ನಮಗೆ ಯಾವುದು ಯಾವ ಕಾಲದಲ್ಲಿ ಸಂಭವಿಸಬೇಕೋ ಅದು ತನ್ನ ಸಮಯವನ್ನು ತೆಗೆದುಕೊಂಡು ಆವತ್ತು ನಮಗೆ ಪ್ರಾಪ್ತಿ ಇದ್ದರೆ ಮಾತ್ರ ದೊರಕುವಂಥದ್ದು. ನಾವೆಷ್ಟು ಹಾರಾಡಿದರೂ, ನಾವೆಷ್ಟು ಹೋರಾಡಿದರೂ ಕೂಡ ಅದನ್ನು ಬದಲಿಸಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ. ಹಾಗಾಗಿ ಒಳ್ಳೆಯದಾಗ್ತದೆ ಅನ್ನುವಂತಹ ಒಂದು ಭರವಸೆಯನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಎಲ್ಲವನ್ನೂ ಸಹಿಸಿಕೊಂಡರೆ ನಮ್ಮಿಂದ ಅಪರಾಧಗಳು ಸಂಭವಿಸುವುದಿಲ್ಲ ಅಂತ. ಯಾಕೆ ಗೊತ್ತಾ, ಹೆಚ್ಚಿನ ಸಂದರ್ಭದಲ್ಲಿ ನಮ್ಮ ಕಡೆಯಿಂದ ತಪ್ಪುಗಳು ಸಂಭವಿಸಲಿಕ್ಕೆ ಕಾರಣ ಏನು ಗೊತ್ತಾ, ನಮ್ಮ ತಾಳ್ಮೆಯನ್ನು ನಾವು ಕಳೆದುಕೊಂಡದ್ದು. ಹಾಗಾಗಿ ದೇವರನ್ನು ಸಹಿಷ್ಣು ಅಂತ ನಾವು ಪ್ರಾರ್ಥನೆ ಮಾಡಿಕೊಂಡಾಗ ಅವನಲ್ಲಿರುವಂತಹ ಒಂದು ವಿಶೇಷ ಗುಣದ ವಿಶೇಷಾನುಗ್ರಹ ನಮ್ಮಲ್ಲಿಯೂ ಕೂಡ ಪ್ರವೇಶಿತವಾಗಿ ನಮ್ಮಿಂದ ಅಪರಾಧಗಳು ಸಂಭವಿಸುವುದು ಕಡಿಮೆ ಆಗಬಹುದಂತೆ. ಯಾಕೆ ಗೊತ್ತಾ, ನಮ್ಮ ಎಲ್ಲ ಕಷ್ಟಗಳಿಗೂ ಕಾರಣ ನಮ್ಮ ಪಾಪಕರ್ಮಗಳೇ ಅಂತ ಅನ್ನಿಸಿರುವಾಗ ಮೊದಲೇ ಗಾಯದಿಂದ ನಾವು ಬಳಲ್ತಾ ಇದ್ದೇವೆ. ಆ ಗಾಯಕ್ಕೆ ಮತ್ತಷ್ಟು ಕೆರೆತದ ಇನ್ನೊಂದು ಹೊರೆ ಯಾಕೆ? ಹಾಗಾಗಿ ಇರುವಂತಹ ಕಷ್ಟ, ಆ ದುಃಖಗಳೇ ಸಾಕು ನಮಗೆ. ಅದರಿಂದ ಹೊರಗೆ ಬರುವಂತಹ ದಾರಿಯನ್ನು ನಾವು ಕಂಡುಕೊಳ್ಳಬೇಕು ಹೊರತಾಗಿ ಅಪರಾಧದ ಮೇಲೆ ಮತ್ತೆ ಮತ್ತೆ ಅಪರಾಧಗಳನ್ನು ಮಾಡಲಿಕ್ಕೆ ಮೂಲ ಕಾರಣವಾಗುವಂತಹ ನಮ್ಮ ಅಸಹನೆ, ತಾಳ್ಮೆಯ ಕೊರತೆ ಇದೆಲ್ಲವೂ ಕೂಡ ದೂರವಾಗಲಿ ಅಂತ ಹೇಳಿ ದೇವನಲ್ಲಿ ಬೇಡಿಕೊಳ್ಳುವಂತಹ ವಿಶಿಷ್ಟವಾದಂತಹ ನಾಮಾನುಸಂಧಾನ ಅದು ಸಹಿಷ್ಣು ಅಂತ. ಸರಿ, ಈಗ ನಮಗೆ ಆ ಒಂದು ವಿಶೇಷವಾದಂತಹ ಒಂದು ಗುಣ ಬೇಕಾಗಿದೆ. ನಮ್ಮಲ್ಲಿಯೂ ಆ ಸಹಿಷ್ಣು ಅನ್ನುವಂತಹ ಪರಮಾತ್ಮನ ಸನ್ನಿಧಾನದ ಅವಶ್ಯಕತೆ ಇದೆ. ನಮ್ಮ ಎಲ್ಲ ಕಷ್ಟಗಳು ಕೂಡ ಕಳೆದು ನಮಗೆ ಒಳ್ಳೆಯದಾಗ್ತದೆ ಅನ್ನುವಂತಹ ಒಂದು ಭರವಸೆಯಿಂದ ಖಂಡಿತವಾಗಿಯೂ ನಾವು ಕಾಯೋಣ ಅನ್ನುವಂತಹ ಸಂಕಲ್ಪವನ್ನು ನಾವು ಮಾಡಲಿಕ್ಕೆ ಸಾಧ್ಯ ಇದೆ. ಇರಲಿ, ಆದರೆ ಭಗವಂತನಿಗೆ ಯಾಕೆ ಸಹಿಷ್ಣು ಅಂತ ಹೆಸರು? ಅವನು ಏನನ್ನು ಸಹಿಸಿಕೊಂಡಿದ್ದಾನೆ? ಅದು ತುಂಬ ಚಂದವಾದಂತಹ ಒಂದು ನಿರೂಪಣೆ. ಯಾಕೆ ಗೊತ್ತಾ, ಸಹಿಷ್ಣು ಪರಮಾತ್ಮ ನೋಡಿ, ಸರ್ವಜ್ಞ ಅವನೊಬ್ಬನೇ. ತಾನ್ಯಹಂ ವೇದ ಸರ್ವಾಣಿ ನತ್ವಂ ವೇತ್ಥ ಪರಂತಪ ಅಂತ ಹೇಳಿ ಘೋಷಿಸಿಕೊಂಡವ. ಎಲ್ಲವೂ ಅವನಿಗೆ ಗೊತ್ತಿದೆ. ಆದರೂ ನಮ್ಮ ಎಲ್ಲರ ಅಪರಾಧಗಳನ್ನು, ನಮ್ಮ ಎಲ್ಲರ ಮನಸ್ಥಿತಿ ನೋಡಿ, ಬೇರೇನೂ ಇಲ್ಲ. ಅಹಂಕಾರ ವಿಮೂಢಾತ್ಮ ಅಂತ ಎಲ್ಲವನ್ನೂ ನಾನೇ ಅನ್ನುವಂತಹ ಒಂದು ಭಾವದಿಂದ ನಮ್ಮ ತಲೆಯ ಮೇಲೆ ಏನನ್ನೋ ಹೊತ್ತುಕೊಂಡು ನಾವು ತಿರುಗ್ತಾ ಇರ್ತೇವೆ. ನಮ್ಮ ಸುಖ ದುಃಖಗಳಿಗೆ ನಾವೇ ಕಾರಣ ಅನ್ನುವಂತಹ ಒಂದು ಭ್ರಮೆ ನಮ್ಮಲ್ಲಿರ್ತದೆ. ದೇವರನ್ನು ನಂಬುವುದು, ದೇವಸ್ಥಾನಕ್ಕೆ ಹೋಗುವುದು, ಪೂಜಾದಿ ಕೈಂಕರ್ಯಗಳನ್ನು ಮಾಡುವುದು, ಅನುಷ್ಠಾನ, ಶ್ರದ್ಧೆ, ಆಚರಣೆ ಇದೆಲ್ಲವೂ ಕೂಡ ನಮ್ಮ ಆಪ್ಷನ್ ಅಂತ ಅಂದುಕೊಳ್ತಿರ್ತೇವೆ. ಅಂದರೆ ನಾನು ರಿಲಿಜಿಯಸ್ ಅಲ್ಲ, ನಾನು ಆರ್ಥೋಡಾಕ್ಸ್ ಅಲ್ಲ ಅಂತ ಹೇಳಿಕೊಳ್ಳುವಂತಹ ಆ ಒಂದು ಹೇಳಿಕೆಗಳನ್ನು ಕೂಡ ನಾವು ಎಷ್ಟೋ ಕೇಳ್ತೇವೆ. ನಮಗೆ ಕೆಲವೊಂದು ಸಲ ತಮಾಷೆ ಅಂತ ಅನ್ನಿಸ್ತದೆ. ಒಳ್ಳೆಯ ಸಾಧನೆಯನ್ನು ಮಾಡಿ ಉತ್ತಮವಾದಂತಹ ಜೀವನವನ್ನು ನಡೆಸ್ತಾ ಇದ್ದಂತಹ ಒಬ್ಬ ಸಾಧಕ ಏನೋ ಒಂದು ಎಷ್ಟೋ ವರ್ಷಗಳ ಪ್ರಯತ್ನದಿಂದ
ಯಾವುದೋ ಒಂದು ತನ್ನ ಬಿಸ್ನೆಸ್ ಆಗಲಿ ಅಥವಾ ಯಾವುದೇ ರೀತಿಯಾದಂತಹ ವ್ಯವಹಾರಗಳಾಗಲಿ ಇದರಲ್ಲಿ ಸಿದ್ಧಿಯನ್ನು ಪಡೆದುಕೊಂಡವನು ನಿನ್ನೆ ಮೊನ್ನೆ ಬಂದ ಯಾವುದೋ ಹುಡುಗರು ಸುಮ್ಮನೆ ಯಾವುದೋ ಒಂದು ಕ್ಷುಲ್ಲಕ ವಿಚಾರದ ಬಗ್ಗೆ ಗಂಭೀರವಾಗಿ ಮಾತಾಡುವುದನ್ನು ಕೇಳಿದಾಗ ಅವರಿಗೆ ಮನಸ್ಸಿನಲ್ಲಿ ನಗು ಬರ್ಬೋದಲ್ವ. ಹಾಗೆಯೇ ಮತ್ತು ಸುಮ್ಮನೆ ಹಾಳು ಹರಟೆ ಈ ಮಾತುಗಳನ್ನು ಅವರು ತಾಳ್ಮೆಯಿಂದ ಸಹಿಸಿಕೊಳ್ಳುವಂಥದ್ದು ನಮಗೆ ಕಾಣ್ತದೆ. ಹೀಗಿರಬೇಕಾದರೆ ಜಗತ್ತಿನಲ್ಲಿ ಸರ್ವಶಕ್ತನಾಗಿ, ಸರ್ವೋತ್ತಮನಾಗಿ, ಸರ್ವಜ್ಞನಾಗಿ, ಎಲ್ಲವನ್ನೂ ತಿಳಿದವನಾಗಿ, ಎಲ್ಲವನ್ನೂ ನಡೆಸುವಂತಹ ಏಕೈಕ ಕರ್ತೃವಾಗಿ ಪರಮಾತ್ಮ ಇರುವಾಗ ನಮ್ಮೆಲ್ಲರ ಈ ಒಂದು ಚಿಕ್ಕ ಪುಟ್ಟ ಅಹಂಕಾರದ ಆರೋಪಗಳನ್ನು, ಅಹಂಕಾರದ ಪ್ರದರ್ಶನಗಳನ್ನು, ಇವತ್ತಿದ್ದು ನಾಳೆ ನಾಶವಾಗುವಂತಹ ನಮ್ಮ ನಶ್ವರವಾದಂತಹ ಈ ಒಂದು ವ್ಯವಸ್ಥೆಯಲ್ಲಿ ನಮ್ಮ ದೊಡ್ಡದಾದಂತಹ ಅಹಂಕಾರವನ್ನು ಕಂಡು ಪರಮಾತ್ಮ ನಗುವುದು ಮಾತ್ರ ಅಲ್ಲ, ಅದನ್ನು ಸಹಿಸಿಕೊಳ್ತಾನಲ್ಲ. ಅವನಿಗಿಂತ ದೊಡ್ಡ ಸಹಿಷ್ಣು ಯಾರಿದ್ದಾರೆ ಪ್ರಪಂಚದಲ್ಲಿ? ಎಲ್ಲರೂ ಶಾಶ್ವತವಾಗಿ ಇಲ್ಲಿ ಇರ್ತೇವೆ ಅನ್ನುವಂತಹ ಒಂದು ಭ್ರಮೆಯಲ್ಲಿರ್ತಾರೆ. ತಮ್ಮ ಕಣ್ಣೆದುರಿಗೆ ಸಾವು ನೋವುಗಳು ಸಂಭವಿಸುವುದನ್ನು ಕಂಡಾಗಲೂ ಅವರಿಗೆ ಈ ಭ್ರಮೆಯಿಂದ ಹೊರ ಬರಲಿಕ್ಕೆ ಸುಲಭವಾದಂತಹ ಒಂದು ವಿಮುಕ್ತಿ ಅಥವಾ ವಿಮೋಚನೆ ಸಿಗುವುದಿಲ್ಲ. ಅಂತಹ ಅನುಗ್ರಹ ದೇವರು ಸುಲಭವಾಗಿ ಯಾರಿಗೂ ಮಾಡುವುದಿಲ್ಲ ಅಂತ ಕಾಣ್ತದೆ. ಹೀಗಿರಬೇಕಾದರೆ ಜಗತ್ತಿನ ಎಲ್ಲ ಭಕ್ತರ ಸಮಸ್ತ ಅಪರಾಧಗಳನ್ನೆಲ್ಲವನ್ನು ಸಹಿಸಿಕೊಂಡವನು ಅಂತ ಹೇಳಿ ನಮಗೆ ಈ ಕ್ಷಮಯ ಧರಿತ್ರಿ ಅನ್ನುವಂತಹ ಒಂದು ಮಾತು ಕೇಳುವಾಗ ಈ ಭೂಮಿ ಎಷ್ಟು ಸಹನೆ ಉಳ್ಳವಳು ಅಂತ ಹಿರಿಯರು ಹೊಗಳಿದ್ದನ್ನು ನೆನಪಿಸಿಕೊಳ್ಳಬೇಕಾದಾಗ ವಿಚಾರ ಮಾಡುವಂತಹ ಒಂದು ಅವಕಾಶ ಸಿಗ್ತದೆ. ನೋಡಿ, ಈ ಭೂಮಿ ನಮಗೆ ಆಶ್ರಯವನ್ನು ಕೊಟ್ಟಿದೆ. ಭೂಮಿಯ ಮೇಲೆ ನಾವು ಎಷ್ಟೋ ಪುಣ್ಯಕರ್ಮಗಳನ್ನು ಏನನ್ನು ಮಾಡಿದರೂ ಕೂಡ ಭೂಮಿಯ ಮೇಲೆ ನಮಗೆ ಸಂಪೂರ್ಣವಾದಂತಹ ಅವಲಂಬನೆ ಅಲ್ವ. ಭೂಮೌ ಸ್ಖಲಿತಪಾದಾನ ಭೂಮಿರೇವಾವಲಂಬನ ಅಂತ. ನಾವು ಭೂಮಿಯಲ್ಲಿ ಎಷ್ಟು ಕಾಲಿನಿಂದ ಒದ್ದರು ಅಥವಾ ಎಷ್ಟೋ ಕೊಳಕನ್ನು ಅಲ್ಲಿ ಹಾಕಿದರು ಮತ್ತು ಏನನ್ನು ಮಾಡಿದರೂ ಕೂಡ ನಮಗೆ ಆಶ್ರಯಕ್ಕೆ ಒಂದು ನೆಮ್ಮದಿಯಿಂದ ನಿದ್ದೆ ಮಾಡಬೇಕಾದ್ರೆ ಈ ಭೂಮಿಯೇ ಬೇಕಲ್ಲ. ಆಕಾಶದಲ್ಲಿ ನೇತಾಡಿಕೊಂಡು ನಿದ್ದೆ ಮಾಡಲಿಕ್ಕೆ ನಮ್ಮಿಂದ ಆಗ್ತದೆ. ಹಾಗಾಗಿ ಈ ಭೂಮಿಯೇ ನಮಗೆ ಆಶ್ರಯ ಅಂತಾದಾಗ ಎಷ್ಟು ಅಪರಾಧಗಳನ್ನು ಮಾಡಿದರೂ, ಎಷ್ಟು ಬೈದರೂ, ಎಷ್ಟು ತುಳಿದರೂ, ಎಷ್ಟು ಕಿರುಕುಳ ಕೊಟ್ಟರೂ ಕೂಡ ತಾಯಿ ಅದನ್ನು ಸಹಿಸಿಕೊಂಡು ಮಗುವಿಗೆ ಪ್ರೀತಿಯಿಂದ ತನ್ನ ಆರೈಕೆಯನ್ನು ಮಾಡುವ ಹಾಗೆ ಈ ಭೂಮಿ ನಮ್ಮನ್ನು ರಕ್ಷಿಸುವ ಹಾಗೆ ಪರಮಾತ್ಮನು ಕೂಡ ನಮ್ಮ ಎಲ್ಲ ಅಪರಾಧಗಳನ್ನು ಕ್ಷಮಿಸಿ ನಮ್ಮನ್ನು ಉದ್ಧಾರ ಮಾಡುವವನು, ನಮಗೆ ಸುಖವನ್ನು ಕೊಡುವವನು. ಯಾಕೆ ಹಿಂದೆ ನಾವು ಚಿಂತನೆ ಮಾಡಿದ ಹಾಗೆ ಪರಮಾತ್ಮ ಸುಖಕ್ಕೆ ಏಕೈಕವಾದಂತಹ ಒಂದು ಸೋರ್ಸ್ ಅಂತ. ಹಾಗಾಗಿ ಸುಖವನ್ನು ಕೊಡಬೇಕೋ ಬೇಡವೋ, ಎಂತಹ ದುಷ್ಟರಿಗೂ ಕೂಡ ಆಶ್ರಯವನ್ನು ಕೊಟ್ಟಂತಹ ಈ ಭೂಮಿ, ಎಂತಹ ದುಷ್ಟರಿಗೂ ಆಶ್ರಯವನ್ನು ಕೊಟ್ಟಂತಹ ಈ ಭಗವಂತ ಅಲ್ವಾ, ಈ ಭೂಮಿಗೂ ಆಶ್ರಯನಾಗಿ ನಿಂತಹ ಈ ಭಗವಂತ ಭೂವರಾಹ ಅಂತಹವನು ಸರ್ವಶ್ರೇಷ್ಠ ಅಂತ ಅನಿಸಿಕೊಳ್ತಾನೆ. ವರಾಹ ಅಂದರೆ ಶ್ರೇಷ್ಠ. ಹಾಗೆಯೇ ಅಂತಹ ಪರಮಾತ್ಮ ಹೇಗೆ ಶ್ರೇಷ್ಠನಾಗಿದ್ದಾನೆ ಅಂತ ಹೇಳಿದರೆ ಆ ಸಹಿಷ್ಣು ಆಗಿರುವುದರಿಂದ, ಎಲ್ಲವನ್ನೂ ಸಹಿಸಿಕೊಂಡಿರುವುದರಿಂದ ನಮ್ಮಂತಹ ಅನಂತ ಭಕ್ತರು ಅಥವಾ ದುಷ್ಟರು ಅಥವಾ ರಾಕ್ಷಸರಿಗೂ ಕೂಡ ಅಸುರರಿಗೂ ಕೂಡ ಒಂದು ಅವಕಾಶವನ್ನು ಕೊಟ್ಟವನು ಅವರ ಉಪಟಳಗಳನ್ನು ಸಹಿಸಿಕೊಳ್ಳುವುದಿಲ್ವ. ಹಾಗಾಗಿ ಸಹಿಸಿಕೊಂಡವನು ಅವನು ಜಗತ್ತಿನಲ್ಲಿ ಶ್ರೇಷ್ಠ ಅಂತ ಅನಿಸಿಕೊಳ್ತಾನೆ. ಅಂದರೆ ಕಷ್ಟಗಳನ್ನು ಎದುರಿಸಿ ಅದನ್ನು ಸಹಿಸಿಕೊಂಡು ತನ್ನ ಲಕ್ಷ್ಯದ ಕಡೆಗೆ ಸಂಪೂರ್ಣವಾದಂತಹ ಒಂದು ಗಮನವನ್ನಿಟ್ಟು ಸಾಧನೆ ಮಾಡಿದವನು ಮಾತ್ರ ಶ್ರೇಯಸ್ಸನ್ನು ಪಡಿತಾನಲ್ಲ. ಹಾಗಾಗಿ ಅದನ್ನೆಲ್ಲವನ್ನು ಸಹಿಸಿಕೊಂಡವನು ಜಗತ್ತಿನಲ್ಲಿ ಯಾರೂ ಕೂಡ ಇಲ್ಲ. ಉತ್ತಮವಾದಂತಹ ಶ್ರೇಯಸ್ಸನ್ನು ಪಡೆದವರು ಆ ಕಷ್ಟಗಳ ದಾರಿಯಲ್ಲಿ ಬರದೇ ಇರುವವರು ಒಬ್ಬನೇ ಒಬ್ಬ ಕೂಡ ಇಲ್ಲ. ಆದ್ದರಿಂದ ಸಹಿಷ್ಣುವೇ ಅವನು ಜಗತ್ತಿನಲ್ಲಿ ಶ್ರೇಷ್ಠ ಅಂತ ಅನಿಸಿಕೊಳ್ತಾನೆ. ಯಾವನೊಬ್ಬನ ಸಕ್ಸಸ್ ಸ್ಟೋರಿಯನ್ನು ಬೇಕಾದರೂ ಕೇಳಿ, ಅದರ ಹಿನ್ನೆಲೆಯಲ್ಲಿ ತಾನು ಸಹಿಸಿಕೊಂಡಂತಹ ಕಷ್ಟಗಳ ಆ ಒಂದು ಪರಂಪರೆಯ ದೊಡ್ಡ ಕಥೆಯೇ ಇರ್ತದೆ. ಹಾಗಾಗಿ ಲೌಕಿಕದ ಜಗತ್ತಿನಲ್ಲಿಯೇ ಶ್ರೇಷ್ಠ ಅಂತ ಅನಿಸಿಕೊಳ್ಳುವವನ ವಿಶೇಷ ಗುಣ ಸಹಿಸಿಕೊಳ್ಳುವಿಕೆಯೇ ಆಗಿರ್ತದೆ, ಮತ್ತು ಅವನ ಯಶಸ್ಸಿನ ಗುಟ್ಟು ಕೂಡ ಅದೇ ಆಗಿರ್ತದೆ. ಹೀಗಿರಬೇಕಾದರೆ ಅಂತಹ ಶ್ರೇಷ್ಠವಾದಂತಹ ಗುಣಕ್ಕೆ ಸಂಪೂರ್ಣವಾಗಿ ಆಶ್ರಯನಾದಂತಹ ಭಗವಂತ ಅವನೆಷ್ಟು ಶ್ರೇಷ್ಠ ಅಂತ ನಾವು ಗಮನಿಸಬೇಕಾದಂತಹ ವಿಶಿಷ್ಟವಾದ ಹೆಸರು ಸಹಿಷ್ಣು. ಪರಮಾತ್ಮನ ಸಹಿಷ್ಣು ಸಹನಶೀಲತೆ ಅಂತ ಹೇಳುವಾಗ ಅವನ ವಿಶೇಷವಾದಂತಹ ಒಂದು ಪ್ರಸಂಗದ ನೆನಪಾಗ್ತದೆ ಮಹಾಭಾರತದ್ದು. ಶಿಶುಪಾಲನ ವಧೆ. ಶಿಶುಪಾಲ ಬೇರೆ ಯಾರೂ ಅಲ್ಲ ನೋಡಿ. ಸಾಮಾನ್ಯವಾಗಿ ನಮ್ಮವನೇ ನಮಗೆ ಹೆಚ್ಚಿನ ನೋವನ್ನು, ಕಿರುಕುಳವನ್ನು, ಹಿಂಸೆಯನ್ನು ಕೊಡುವುದಂತೆ. ಹಾಗೆಯೇ ಶಿಶುಪಾಲ ಬೇರೆ ಯಾರೂ ಅಲ್ಲ, ಕೃಷ್ಣನ ಸೋದರತ್ತೆಯ ಮಗ, ಕೃಷ್ಣನ ಆಪ್ತನೇ, ಕೃಷ್ಣನ ಫ್ಯಾಮಿಲಿಯೇ. ಹಾಗಿರಬೇಕಾದರೆ ಶಿಶುಪಾಲನಿಗೆ ಕೃಷ್ಣನ ಮೇಲೆ ಅಸೂಯೆ. ಆದರೂ ಎಷ್ಟೆಲ್ಲ ಕೃಷ್ಣನಿಗೆ ಉಪಟಳಗಳನ್ನು, ಅವನ ಮೇಲೆ ಅಪಪ್ರಚಾರಗಳನ್ನು, ನಿಂದನೆಯನ್ನು ಮಾಡಲಿಕ್ಕೆ ಸಾಧ್ಯವೋ ಅದನ್ನೆಲ್ಲವನ್ನು ಕೂಡ ಶಿಶುಪಾಲ ಮಾಡ್ತಾನೇ ಇದ್ದ. ಅದಕ್ಕೆ ಶಿಶುಪಾಲ ಎಷ್ಟು ಅಪರಾಧಗಳನ್ನು ಮಾಡಿದರೂ ಕೂಡ ಸೋದರ ಆಗ್ತವಲ್ವ,
ಅವಳ ಪ್ರಾರ್ಥನೆಗೆ ಕೃಷ್ಣ ಎಸ್ ಅಂತ ಹೇಳಿ ಆಗಿತ್ತು. ನೋಡು, ಅವನು ಎಷ್ಟು ಹಿಂಸೆ ಕೊಟ್ಟರೂ ಕೂಡ ತಡ್ಕೋ ಕೃಷ್ಣ, ಎಷ್ಟಾದರೂ ನಮ್ಮವನೇ ಅಲ್ವಾ, ಇವತ್ತಲ್ಲ ನಾಳೆ ಬುದ್ಧಿ ಕಲಿಯಬಹುದು ಅಂತ ತಾಯಿ ಒಂದು ಪ್ರಾರ್ಥನೆ ಮಾಡಿಕೊಂಡಿದ್ಲು. ಕೃಷ್ಣ ಎಸ್ ಅಂತ ಹೇಳಿದ್ರ. ಹಾಗಾದರೆ ಅಪರಾಧಕ್ಕೆ ಶಿಕ್ಷೆ ಆಗಲೇಬೇಕಲ್ಲ. ಅದಕ್ಕೆ ಅವನು ಏನು ಹೇಳಿದ್ದ, ಸರಿ ಅವನ 100 ಮಹಾಪರಾಧಗಳನ್ನು ಸಹಿಸಿಕೊಳ್ತೇನೆ, 101ಕ್ಕೆ ಅವನು ಪ್ರವೃತ್ತನಾದರೆ ಅವನು ಇರುವುದಿಲ್ಲ ಮತ್ತೆ ಅಂತ ಹೇಳಿದ್ದಕ್ಕೆ, ಸರಿ ಆ 100 ಅವಕಾಶ ಕೊಡ್ತೀಯಲ್ಲ, ಅಷ್ಟೊಂದು ಲೈಫ್ ಇದೆಯಲ್ಲ ಅವನಿಗೆ, ಆಮೇಲೆ ಮತ್ತೆ ಅವನ ಹಣೆ ಬರ ಇನ್ನೂ ಸುಧಾರಣೆ ಆಗದೆ ಹೋದರೆ ಇನ್ನು ಮತ್ತೆ ನಾನೇನು ಮಾಡಲಿಕ್ಕಾಗ್ತದೆ ಅಂತ ತಾಯಿ ಕೂಡ ಒಪ್ಪಿದ್ಲು. ಆದರೆ ಅವಳಿಗೊಂದು ಆಶಾಭಾವವೂ ಇತ್ತು, 100ರೊಳಗೆ ಅವನು ಸರಿಯಾಗ್ಬೋದೋ ಏನೋ ಅಂತ ಹೇಳಿ. ಏನು ಮಾಡೋದು, ಅವನು ನೋಡಿ ಎಲ್ಲದಕ್ಕೂ ಕೂಡ ಅವನ ನೇರ ಸ್ವಭಾವ ಅಥವಾ ಸ್ವರೂಪವೇ ಕಾರಣ ಆಗುವುದಿಲ್ಲ, ಕೆಲವೊಂದು ಕಡೆ ಪ್ರಭಾವವೂ ಕಾರಣವಾಗಿರುತ್ತದೆ. ಶಿಶುಪಾಲನ ಅಪರಾಧಕ್ಕೂ ಕೂಡ ಅದೇ ಅಂತೆ. ಅವನೊಳಗಿರುವಂತಹ ಒಂದು ಆಸುರಿ ಶಕ್ತಿಯು ಅವನಿಂದ ಅಂತಹ ಒಂದು ಅಪರಾಧಗಳನ್ನು ಮಾಡಿಸುವಂತಹ ಪ್ರೇರಣೆಯನ್ನು ಕೊಟ್ಟದ್ದು. ಹಾಗಾಗಿ ಅದಕ್ಕೆ ಶತಾಪರಾಧ ಆದ ಮೇಲೆ ಅವನ ಶಿರಚ್ಛೇದವನ್ನು ಕೃಷ್ಣ ಅಗ್ರಪೂಜೆಯ ಸಂದರ್ಭದಲ್ಲಿ ಆ ಒಂದು ಪ್ರಸಂಗದಲ್ಲಿ ಅವನನ್ನು ಸಂಹರಿಸಿಯೇ ಬಿಡ್ತಾನೆ. ಹೀಗೆ ಅಂತಹ ಶತಾಪರಾಧವನ್ನೂ ಸಹಿಸಿಕೊಂಡು ಎಲ್ಲವನ್ನೂ ಮತ್ತೆ ಅವನಿಗೆ ಒಂದು ಅನುಗ್ರಹವೂ ಹೌದು ಅದು. ಯಾಕಂದರೆ ಮತ್ತೆ ಅವನನ್ನು ಉದ್ಧಾರ ಮಾಡಿದ್ದು ಸ್ವರೂಪತಃ ಅವನು ದುಷ್ಟ ಅಲ್ಲ, ಮತ್ತು ಅವನ ಒಳಗೆ ಆವಿಷ್ಟನಾದಂತಹ ಒಂದು ಆಸುರಿ ಶಕ್ತಿಗಳ ಪ್ರಭಾವದಿಂದಾಗಿ ಅವನ ಹಾಗೆ ಪ್ರವರ್ತಿತನಾಗಿದ್ದು, ಅದಕ್ಕೆಲ್ಲ ವಿಶೇಷವಾದಂತಹ ನಿರೂಪಣೆಗಳು ನಮಗೆ ಮಹಾಭಾರತದಲ್ಲಿ ಕಂಡುಬರುತ್ತವೆ. ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರ ಆ ಒಂದು ಉಲ್ಲೇಖಗಳು ಕೂಡ ನಮಗೆ ಕಂಡುಬರುತ್ತವೆ. ಏನೇ ಆಗಲಿ ಅಪರಾಧಗಳನ್ನೆಲ್ಲವನ್ನೂ ಸಹಿಸಿಕೊಂಡವನು ಭಗವಂತ. ನಾವು ಕೂಡ ಅಷ್ಟೇ ಅಲ್ವ, ಎಷ್ಟು ಅಂತ ಸಹಿಸಿಕೊಳ್ತೇವೆ. ಒಂದು ಹಂತಕ್ಕೆ ತಾಳ್ಮೆಯನ್ನು ಮೀರಿದಾಗ ನಾವು ಮಕ್ಕಳಿಗಾಗಲಿ ನಮ್ಮವರಿಗಾಗಲಿ ಬುದ್ಧಿ ಕಲಿಸಲೇಬೇಕಾಗ್ತದೆ. ಈ ರೀತಿಯಾಗಿ ಸಹಿಷ್ಣು ಅನ್ನುವಂತಹ ಪರಮಾತ್ಮ ಅದೊಂದು ಅವಕಾಶವನ್ನು ಕೊಡುವವನು ಅಂತ ಕೂಡ ಹೇಳ್ಬೋದು. ಯಾಕಂದರೆ ಕೆಲವೊಂದು ಅಪರಾಧಗಳನ್ನು ಮಾಡಿದವರು ಮತ್ತೆ ಮನವರಿಕೆ ಆದ ಮೇಲೆ ತಾವು ಮತ್ತೆ ತಮ್ಮನ್ನು ಸುಧಾರಿಸಿಕೊಂಡು ಉದ್ಧಾರ ಆಗಿದ್ದೂ ಇದೆ. ಹಾಗಾಗಿ ಅದೊಂದು ಸಹನೆ ಅನ್ನುವಂಥದ್ದು, ನಾವು ತಳ್ಕೊಳ್ಳುವಂಥದ್ದು, ತಕ್ಷಣಕ್ಕೆ ಕಾರ್ಯಪ್ರವೃತ್ತರಾಗದೆ ತಪ್ಪನ್ನು ಮಾಡದೇ ಇರುವಂಥದ್ದು, ಕೆಲವೊಂದನ್ನು ಮುರಿದು ಬಿಟ್ಟರೆ ಮತ್ತೆ ಅದನ್ನು ಸೇರಿಸಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಅಂತಹ ಒಂದು ಸಹನಶೀಲತೆ ನಮಗೆ ಬೇಕು ಅಂತ ಇದ್ದರೆ ಅದರಿಂದ ಒಂದು ಶ್ರೇಯಸ್ಸಿಗೆ ಒಂದು ದಾರಿ ತೆರೆದುಕೊಳ್ಳುವುದು ಅಂತ ಇದ್ದರೆ ಅದಕ್ಕೆ ಆ ಸಹಿಷ್ಣು ನಾಮಕನ ಭಗವಂತನ ಅನುಗ್ರಹ ಬೇಕಾಗ್ತದೆ. ಈ ರೀತಿಯಾಗಿ ಸಹಿಷ್ಣು ಅಂತ ಪರಮಾತ್ಮನನ್ನು ಕರೆಯುವಂಥದ್ದು ಈ ವಿಷ್ಣು ಸಹಸ್ರನಾಮ 2 ಸಲ. ಒಂದು ಸಲ ಇಲ್ಲಿ ಸಹಿಷ್ಣು ಅಂತ ಬಂದರೆ ಮತ್ತೆ ಮುಂದೆಯೂ ಬರಲಿಕ್ಕಿದೆ. ಈ ರೀತಿಯಾಗಿ ಸಹಿಷ್ಣು ನಾಮಕ ಭಗವಂತ ನಮ್ಮ ಸಮಸ್ತ ಅಪರಾಧಗಳನ್ನು ಕೂಡ ಕ್ಷಮಿಸಿ ನಮ್ಮನ್ನು ಉದ್ಧಾರ ಮಾಡಬಲ್ಲವನು ಅಲ್ವಾ. ಮರೆತು ಬಿಟ್ಟರೆ, ಕ್ಷಮಿಸಿ ಬಿಟ್ಟರೆ ಅದಕ್ಕಿಂತ ದೊಡ್ಡದಾದಂತಹ ಅನುಗ್ರಹ ಇನ್ನೇನಿದೆ. ಎಷ್ಟು ಅಪರಾಧವನ್ನು ಮಾಡಿದ್ದವರು ನಮಗೆ ಗೊತ್ತೇ ಇಲ್ಲ. ಪಾಂಸೂನಾಂ ವೃಷ್ಟಿಬುಂದೂನಾಂ ದೋಷಾಣಾಂಚ ನಮೇ ಮಿತಿಹಿ ಅಂತ ಸಮುದ್ರದ ದಡದಲ್ಲಿರುವಂತಹ ಆ ಮರಳುಗಳ ಕಣಗಳನ್ನು ಲೆಕ್ಕ ಮಾಡಲಿಕ್ಕೆ ಸಾಧ್ಯವ? ಆಕಾಶದಿಂದ ಉದುರುವಂತಹ ಮಳೆನೀರಿನ ಹನಿಯನ್ನು ಲೆಕ್ಕ ಮಾಡಲಿಕ್ಕೆ ಸಾಧ್ಯವೋ? ಅಂತಹ ನಮ್ಮ ಅಪರಾಧಗಳಿಗೂ ಕೂಡ ಲೆಕ್ಕವೇ ಇಲ್ಲ ಅಂತೆ. ಅದನ್ನೆಲ್ಲವನ್ನು ಮನ್ನಿಸುವಂತಹ ಭಗವಂತ ಅವನು ಎಷ್ಟೊಂದು ಸಹಿಷ್ಣು ಆಗಿರಬಹುದು. ಅವನ ಅನುಗ್ರಹ ನಮಗೆ ಆಗಲಿ ಅಂತ ಪ್ರಾರ್ಥನೆ ಮಾಡೋಣ. ಕೃಷ್ಣಾರ್ಪಣಂ.